ಸ್ನೇಹಿತರೆ, ಯಕ್ಷಗಾನ ಯಾರಿಗೆ ಗೊತ್ತಿಲ್ಲ ಹೇಳಿ? ಪೌರಾಣಿಕವಾದ ಕಲೆ ಇದು. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಆ ಸೈಡೆಲ್ಲ ತುಂಬಾ ಇರುತ್ತೆ ಇದು ಯಕ್ಷಗಾನ. ರಾಮಾಯಣ ಮಹಾಭಾರತದ ಮೇಲೆ ಜಾಸ್ತಿ ಇದು. ಯಕ್ಷಗಾನದ ಕಲೆ ಅಂದರೆ ಅದು ರಾಮಾಯಣ ಮಹಾಭಾರತದ ರೀತಿಯಲ್ಲೇ ಅದನ್ನು ಒಂದು ಹಾಡು ಆಗಿ ಡ್ಯಾನ್ಸ್ ಮಾಡೋದಾಗಲಿ ಅದರ ಕಥೆಯಲ್ಲೇ ಯಕ್ಷಗಾನವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಗಂಡಸರೇ ಹೆಂಗಸರ ಪಾತ್ರಧಾರಿಯಾಗಿ ಮಾಡ್ಕೊಂಡು ಬರ್ತಾರೆ. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ, ಮತ್ತು ಅವರ ನೃತ್ಯನೂ ಎಷ್ಟು ಮನಮೋಹಕವಾಗಿರುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅದು ಮೊದಲೆಲ್ಲ ರಾತ್ರಿ ಬೆಳಗ್ಗೆ ತನಕನೂ ಇರ್ತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಅಷ್ಟೆಲ್ಲ ಬೆಳಗ್ಗೆ ತನಕನೂ ಮಾಡೋದು ಕಡಿಮೆ ಅನಿಸುತ್ತೆ. ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಕ್ಷಗಾನ ನೋಡ್ತಾ ಇದ್ದರೆ ತಲ್ಲೀನರಾಗ್ಬಿಡ್ತೀವಿ. ಮತ್ತು ಕಥೆನೂ ಒಳ್ಳೊಳ್ಳೆ ಕಥೆಗಳು ನಮಗಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಏಕೆಂದರೆ ರಾಮಾಯಣ ಮಹಾಭಾರತ ಎಲ್ರಿಗೂ ಗೊತ್ತಿರೋದಿಲ್ಲ, ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಅಂಥವ್ರಿಗಂತೂ ಯಕ್ಷಗಾನ ತೋರಿಸಲೇಬೇಕು. ಅವರ ಒಂದು ನೃತ್ಯಗಳು, ಅವರ ಒಂದು ಸಂಭಾಷಣೆಗಳು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದರೆ ಅದು ಹೆಂಗೆ ಕಳೀತು ಟೈಮು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ಆ ಭಾಗವತರು ಹಾಡ್ತಾರಲ್ಲ, ಅದಕ್ಕೆ ತಕ್ಕಂಗೆ, ಆ ತಾಳಕ್ಕೆ ತಕ್ಕಂಗೆ ಈ ಚಂಡೆ ಬಡಿತ ಆಗಲಿ, ತಾಳ ಆಗಲಿ, ಬಡಿತಕ್ಕೆ ತಕ್ಕಂಗೆ ಕುಣಿತಾರೆ ಜನರು. ಅವರು ಎಷ್ಟು ಚಂದ ಅನಿಸುತ್ತೆ ಅಂದರೆ ಯಾರಾದರೂ ಮರಳಾಗ್ಬಿಡ್ತಾರೆ ಅವರು ಡ್ಯಾನ್ಸಿಗೆ, ಅವರ ಹಾಡು ಕೇಳಲಿಕ್ಕೆ, ಚಂಡೆ ಬಡಿತಕ್ಕೆ. ಒಂಥರ ಈ ನಮ್ಮ ಒಂದು ವಿಶಿಷ್ಟವಾದ ಒಂದು ನಮ್ಮ ರಾಜ್ಯದ ಒಂದು ಕಲೆ, ಅದರಲ್ಲೂ ದಕ್ಷಿಣ ಭಾರತದ ಕಲೆ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಆನಂದಿಸಿ. ನಾನು ಇದನ್ನು ಒಂದು ಸ್ವಲ್ಪ ನಮ್ಮೂರಲ್ಲೇ ನಡೆದಿತ್ತು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಹೇಗಿದೆ ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವೈಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ.